ಕಾರ್ಯಕ್ರಮಕ್ಕೆ ಬಂದಿರೋ ನಮ್ಮ ಎಲ್ಲ ಕುಲಬಾಂಧವರು ಮತ್ತು ಪದಾಧಿಕಾರಿಗಳು, ವಿಶೇಷವಾಗಿ ನಮ್ಮ ಬೆಂಗಳೂರು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಗೋವಿಂದಪ್ಪನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಹೇಳುತ್ತಾ, ಏನಿವತ್ತು ನುಲಿಯ ಚೆನ್ನಯ್ಯನವರ ಜಯಂತಿ 918ನೇ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಇದು 3ನೇ ವರ್ಷ ನಾವು ಆನೇಕಲ್ ತಾಲೂಕಿನಲ್ಲಿ ಜಯಂತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಹಾಗಾಗಿ ಪ್ರತಿಯೊಂದು ಈ ಕಾರ್ಯಕ್ರಮಕ್ಕೂ ನಮ್ಮ ಪದಾಧಿಕಾರಿಗಳ ಏನು ಎಲ್ಲ ಸೇರ್ಕೊಂಡು ಮಾಡ್ತೀವೋ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡಿಬೇಕಾದ್ರೆ ಎಲ್ಲರೂ ಕಾರಣಕರ್ತಾರೆ. ಹಾಗಾಗಿ ಏನು 27ನೇ ತಾರೀಕು ಬಂದು ನಮ್ಮ ತಾಲೂಕು ದಂಡಾಧಿಕಾರಿಗಳು ಆದಂಥ ತಹಶೀಲ್ದಾರರಿಗೆ ಮನವಿ ಪತ್ರಿಕೆ ಕೊಟ್ವಿ. ನಮ್ಮ ಕೊರಮ ಸಂಘದಿಂದ ಪದಾಧಿಕಾರಿಗಳೆಲ್ಲ ಸೇರಿಕೊಂಡು 27ನೇ ತಾರೀಕು ನಮ್ಮ ತಾಲೂಕು ನಮ್ಮ ಆಫೀಸಲ್ಲಿ ಕೊರಮ ಸಂಘದ ಆಫೀಸಲ್ಲಿ ಏನು ಮನವಿ ಪತ್ರ ಸಲ್ಲಿಸ್ಬೇಕಂತ ಹೇಳಿಬಿಟ್ಟು ಪೂರ್ವಭಾವಿ ಸಭೆಯನ್ನು ನಡೆಸಿ, ಅದಾದ ನಂತರ 30ನೇ ತಾರೀಕು ಬಂದು ಮನವಿ ಪತ್ರ ರೆಡಿ ಮಾಡ್ಕೊಂಡ್ಬಂದು ನಮ್ಮ ತಹಶೀಲ್ದಾರರಿಗೆ ಸಲ್ಲಿಸಿದ್ವಿ. ಅದೇ ಪ್ರಕಾರವಾಗಿ ಅವರು ಏನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಏನು 9ನೇ ತಾರೀಕು 8ನೇ ತಿಂಗಳಲ್ಲಿ ಅವ್ರದ್ದು ಜಯಂತಿ ಇರೋದರಿಂದ ನನಗೂ ಜ್ಞಾಪಕ ಮಾಡಪ್ಪ ಬರ್ತೀನಿ ಅಂತೇಳಿ ವಿಶೇಷವಾಗಿ ನಮ್ಮ ಮನವಿ ಪತ್ರವನ್ನು ತೆಗೆದುಕೊಂಡು ನಮಗೆ ಈ ದಿನ ಕಾರ್ಯಕ್ರಮ ನಡೆಯಲಿಕ್ಕೆ ತುಂಬ ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ಕರ್ಮರ ಸಂಘದ ಪರವಾಗಿ ಅವ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳುತ್ತಾ, ಹಾಗೆಯೇ ಏನು ನುಲಿಯ ಚೆನ್ನಯ್ಯ ಅಂದರೆ 12ನೇ ಶತಮಾನದವರೆಗೂ 918ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ತುಂಬ ಸಂತೋಷವಾಗಿ ಹಬ್ಬದ ವಾತಾವರಣ ಇಡೀ ನಮ್ಮ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕು, ನಮ್ಮ ಬೆಂಗಳೂರು ಡಿಸ್ಟ್ರಿಕ್ಟ್ ಆಗಿರ್ಬೋದು, ಕರ್ನಾಟಕದಲ್ಲಿ ಮೂಲೆಗಳಲ್ಲಿ ಇದೊಂದು ನುಲಿಯ ಚೆನ್ನಯ್ಯನವರ ಜಯಂತಿ 918ನೇ ಜಯಂತಿಯನ್ನು ತುಂಬ ವಿಜೃಂಭಣೆಯಿಂದ ಖುಷಿಯಿಂದ ಹಬ್ಬದ ವಾತಾವರಣ ಥರ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ನಾವೆಲ್ಲ ಸೇರಿಕೊಂಡು ಇದೇ ಥರ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡ್ತೀವಿ ಅಂದ್ಕೊಂಡಿದ್ದೀನಿ. ನಮ್ಮ ಎಲ್ಲ ಪದಾಧಿಕಾರಿಗಳ ಸಹಕಾರ ಇದೇ ಥರ ಇರುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆಯೇ ನುಲಿಯ ಚೆನ್ನಯ್ಯ ಅಂದರೆ ಅವರು 12ನೇ ಶತಮಾನದವರು. 12ನೇ ಶತಮಾನದಲ್ಲಿ ಏನು ಜನಗಳಿಗೆ ಆಗ ಮೂಢನಂಬಿಕೆಗಳು, ವಿದ್ಯಾಭ್ಯಾಸ ಇಲ್ಲ, ಇವೆಲ್ಲ ಇಲ್ದಿದ್ದ ಕಾರಣ ಬೇಕಾಬಿಟ್ಟಿ ಇತ್ತು. ಆಗ ಇಂಥ ನಮ್ಮ ನುಲಿಯ ಚೆನ್ನಯ್ಯನವರು ಜನಗಳನ್ನು ಒಗ್ಗೂಡಿಸ್ಕೊಂಡು ಅವ್ರಿಗೆಲ್ಲ ಒಳ್ಳೆ ಕೆಲಸ ಕೊಟ್ಟು, ಒಳ್ಳೆ ವಚನ ಹೇಳಿ, ಕೆಲಸ ಅಂದರೆ ಈ ಏನೋ ಒಂದು ಕೆರೆ ದಂಡೆ ಮೇಲೆ ಇರೋ ಹುಲ್ಲನ್ನು ಕೊಯ್ಕೊಂಬಂದು ಅದನ್ನು ನಾಜೂಕಾಗಿ ಹಗ್ಗ ತೆಗೆದುಕೊಂಡು ಹೋಗಿ ಮಾರ್ಕೆಟ್ ಅಂದರೆ ಅವ್ರು ಮಾರ್ಕೆಟ್ ಯಾವುದೂ ಇರಲಿಲ್ಲ, ಸಂತೆಗಳು ಜಾತ್ರೆಗಳಲ್ಲಿ ಮಾರ್ಕೊಂಬಂದು ಹಳ್ಳಿಗಳಲ್ಲಿ ಮಾರ್ಕೊಂಬಂದು ಅದರಲ್ಲಿ ಬಂದಿರೋ ಹಣವನ್ನು ದಾಸೋಹ ಮಾಡ್ತಾಯಿದ್ರಂತೆ. ದಾಸೋಹ ಅಂದರೆ ಅನ್ನ ಛತ್ರಗಳನ್ನು ಮಾಡಿ ಜನಗಳಿಗೆ ಪ್ರತಿಯೊಬ್ಬರೂ ಯಾರು ಹೊಟ್ಟೆ ಹಸ್ಕೊಂಡಿರಬಾರ್ದು ಅಂತ ಹೇಳೋ ಪ್ರಕಾರ ಮಾಡಿ ಅವರು ನಮ್ಮ ಜನಗಳಲ್ಲಿ ಮೂಢನಂಬಿಕೆಗಳೆಲ್ಲ ಓಡಿಸಿ ಒಂದು ವಚನಕಾರ ಅಂತಾರೆ, ಅವ್ರನ್ನ ಕಾಯಕ ಯೋಗಿ ಅಂತಾರೆ. ವಚನಕಾರ ಅಂದರೆ ಯಾವ ಥರ ಈ ವಚನಗಳು ಯಾವ ಥರ ಇರಬೇಕಂದ್ರೆ ವಿದ್ಯಾಭ್ಯಾಸ ಇದ್ದರೆ ವಚನಗಳು ಇವೆಲ್ಲ ಅರ್ಥ ಆಗೋದು ಅಂತ ಹೇಳ್ಬಿಟ್ಟು ವಿದ್ಯಾಭ್ಯಾಸ ಜನಗಳ ಅರಿವು ಮೂಡಿಸಿ, ಅದೇ ಥರ ಆಗಿ ಎಲ್ಲರೂ ಕಾಯಕ ಅವ್ರ ಹೆಸರೇ ಕಾಯಕ ಯೋಗಿ ನುಲಿಯ ಚೆನ್ನಯ್ಯ ಅಂದರೆ ಕೆಲಸ ಎಲ್ಲರೂ ಮಾಡಿದ್ರೇ ಒಂದು ಎಲ್ಲರಿಗೂ ಊಟ ದೊರಕೋದು ಅಂತ ಅನ್ನೋದೊಂದು ಇದು ಮುಂದೆ ಇಟ್ಕೊಂಡು ಪ್ರತಿಯೊಬ್ಬರಲ್ಲೂ ಕೆಲಸ ಮಾಡೋದಕ್ಕೆ ಪ್ರೇರೇಪಣೆ ಮಾಡಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ತಾ ಇದ್ದಂಥ ಮಹಾನುಭಾವ ನುಲಿಯ ಚೆನ್ನಯ್ಯನವರ ಜಯಂತಿಯನ್ನು ಇವತ್ತು ಆಚರಣೆ ಮಾಡೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವ ನಮ್ಮ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು, ಆನೇಕಲ್ ತಾಲೂಕಿನ ಆನೇಕಲ್ ಭಾಗದ ನಮ್ಮ ಕುಲಬಾಂಧವರಾಗಿರ್ಬೋದು, ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಜಾತಿ ಗಣತಿ ಮಾಡಿದ್ದಾರೆ. ಅದ್ರ ಬಗ್ಗೆ ಬೇಕಾದ ಅಲ್ಲ ಜಾತಿ ಗಣತಿಯಲ್ಲಿ ನಿಮ್ಮದು ಸಂಖ್ಯಾಬಲವನ್ನು ಒಂದು ಸೂಚಿಸಿ ಇದು ಮುಖ್ಯಮಂತ್ರಿಗಳಿಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ನಾಗಮೋಹನ್ ದಾಸ್ ಅಲ್ವಾ.
ನಿಮ್ಮ ಅನಿಸಿಕೆ ಏನು? ಸರಿ ಇದೆಯಾ ನಿಮ್ಮ ಅಂಕೆ ಸಂಖ್ಯೆಗಳು? ಕರ್ನಾಟಕ ರಾಜ್ಯದಲ್ಲಿ ಏನು ಜಾತಿ ಗಣತಿ ಬಗ್ಗೆ ನಾಗಮೋಹನ್ ದಾಸ್ ಅವರು ನೀಡಿದ್ದಾರೆ, ಅದರಂತೆ ನಮ್ಮ ಕೊರ್ಮ ಜನಾಂಗದವರು ಎಲ್ಲರೂ ಸೇರಿ ಇಡೀ ರಾಜ್ಯದಲ್ಲಿ ಪ್ರತಿ ಡಿಸ್ಟಿಕ್ಕು, ಪ್ರತಿ ತಾಲೂಕು, ಪ್ರತಿ ಹಳ್ಳಿಗಳಲ್ಲಿ ನಮ್ಮ ಜನಾಂಗದವರು ಎಲ್ಲೆಲ್ಲಿದ್ದಾರೆ ಅವ್ರನ್ನೆಲ್ಲ ನಾವೇ ಖುದ್ದು ಅವರು ಭೇಟಿ ಮಾಡಿ ಅವ್ರನ್ನ ಡೇಟಾನ ಕಲೆಕ್ಟ್ ಮಾಡಿಕೊಂಡು ನಾವು ಒಂದು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀವಿ. ನಾಗಮೋಹನ್ ದಾಸ್ ಅವರು ಏನು ಮಾಡಿ ಅದನ್ನು ಹೊರಗಡೆ ಸರ್ಕಾರದಿಂದ ಬರ್ತದೆ ಅದನ್ನು ನೋಡಿಕೊಂಡು ಇದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ನೀಡ್ತೇವೆ. ಯಾಕಂತಂದರೆ ಅದು ನಾವು ಮಾಡಿರೋ ಡೇಟಾಗೂ ಅವರು ನೀಡಿದ ಬಿಡ್ತಾರಲ್ಲ ಅದಕ್ಕೂ ಇದಕ್ಕೂ ಕರೆಕ್ಟ್ ಇದ್ದರೆ ನಾವು ಒಪ್ಕೊಳ್ಳೋಕೆ ರೆಡಿ ಇರ್ತೀವಿ. ಅಕಸ್ಮಾತ್ ಎಲ್ಲಾದರೂ ತಾರತಮ್ಯಗಳಾಗಿ ನಮಗೇನಾದ್ರು ಮೋಸ ಆಗ್ತದೆ ಅಂತಂದಾಗ ನಾವು ಪ್ರತಿಯೊಂದು ಡೇಟಾ ಮೂಲಕ ಅವ್ರಿಗೆ ಉತ್ತರ ಕೊಡೋದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ಸಜ್ಜಾಗಿದೆ. ಅಲ್ಲ, ಪತ್ರಿಕೆಗಳಲ್ಲೂ ಅಂಕೆ ಸಂಖ್ಯೆಗಳೆಲ್ಲ ಬಿಟ್ಟಿದ್ದಾರೆ. ಯಾರ್ಯಾರು ಲೀಗಲ್ ಬಿಟ್ಟಿಲ್ಲ. ಈಗ ಅವ್ರ ಪತ್ರಿಕೆಗಳಲ್ಲಿ ಮತ್ತೆ ಜನಗಳಲ್ಲಿ ಹೇಳ್ಬೋದು ಅಷ್ಟೇ. ಸರ್ಕಾರದಿಂದ ಆದೇಶ ಯಾವಾಗ ಬರ್ತದೆ, ಸರ್ಕಾರದಿಂದ ಯಾವಾಗ ಬಿಡುಗಡೆ ಆಗ್ತದೆ ಆವಾಗ ಅದನ್ನು ಒಪ್ಕೊಳ್ಳೋಕೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಒಟ್ಟಾರೆ ನಿಮ್ಮ ಸಮುದಾಯದ ಒಂದು ಡೇಟಾನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀರಿ. ನಾವು ನಮ್ಮ ಕೊರಮ ಜನಾಂಗದ ಅಖಿಲ ಕರ್ನಾಟಕ ಕೊರಮರ ಸಂಘ ಅವರು ಏನಿದ್ದೀವಿ, ಟೋಟಲ್ ಇಡೀ ಕರ್ನಾಟಕದಲ್ಲಿ ನಮ್ಮದೇ ಆದಂಥ ಒಂದು ಡೇಟಾನ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಊರು, ಅವ್ರ ಹೆಸರು, ಫೋಟೋ ಸಮೇತ, ಆಧಾರ್ ಕಾರ್ಡ್ ಸಮೇತ ಪ್ರತಿಯೊಂದು ಡೇಟಾ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ತಾರತಮ್ಯ ಆಗಿದ್ದರೆ ನೇರವಾಗಿ ಎಷ್ಟಿದೆಯೋ ಅಷ್ಟು ಕರೆಕ್ಟಾಗಿ ಬಂದರೆ ನಾವು ಒಪ್ಕೊಳ್ಳೋಕೆ ರೆಡಿ ಇರ್ತೀವಿ. ಅದನ್ನು ಬಿಟ್ಟು ಏನಾದ್ರೂ ಅವ್ರಿಗೂ ನಮಗೂ ವ್ಯತ್ಯಾಸ ಬಂದಾಗ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ. ಕೊರಮರ ಸಂಘ ಆನೇಕಲ್ ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೂ ನಮಸ್ಕಾರ. ಏನಿವತ್ತಿನ ದಿನ 1918ನೇ ತಾರೀಕು 1918ನೇ ಶ್ರೀ ಶೋಷಾಣ ನುಲಿಯ ಚೆನ್ನಯ್ಯನ ಜಯಂತಿಯನ್ನು ಮಾಡಬೇಕಂತೇಳಿ ನಾವು ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲ ಪದಾಧಿಕಾರಿಗಳು ಒಮ್ಮತದಿಂದ ಜಯಂತಿಯನ್ನು ಆಚರಣೆ ಮಾಡಲು ಅವಕಾಶ ಮಾಡೋಣ ಅಂತೇಳಿ ತಾಲೂಕು ಆಫೀಸಲ್ಲಿ ಮಾತಾಡಿ ನಂತರ ದಿನದಲ್ಲಿ ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಇವತ್ತಿನ ದಿನ 9ನೇ ತಾರೀಕು ನುಲಿಯ ಚೆನ್ನಯ್ಯನ ಜಯಂತಿ ಮಾಡಬೇಕು ಅಂತೇಳಿ ದಂಡಾಧಿಕಾರಿಗಳಿಗೆ ಕೊಟ್ಟಾಗ ಅವರು ಪೂರ್ವಭಾವಿ ಸಭೆಯನ್ನು ನಡೆಸಿ ಅವರ ಆಡಳಿತ ಮಂಡಳಿ ವರ್ಗದಿಂದ ಒಂದು ಒಳ್ಳೆಯ ಸಹಕಾರನ ನೀಡಿ ಇವತ್ತಿನ ದಿನ ಜಯಂತಿ ಆಚರಣೆ ಮಾಡೋದಕ್ಕೆ ಸಹಕರಿಸಿದ್ದಾರೆ. ಅವ್ರಿಗೂ ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳಿಗೂ ಮತ್ತು ನಮ್ಮ ಆನೇಕಲ್ ಎಲ್ಲ ಕೊರಮ ಜನಾಂಗಕ್ಕೂ ನುಲಿಯ ಚೆನ್ನಯ್ಯನ ಜಯಂತಿಯ ಶುಭಾಶಯಗಳು ತಿಳಿಸ್ತಾ ಎರಡು ಮಾತನ್ನು ಮುಗಿಸ್ತೀವಿ. ಇವತ್ತೇನು ಕಾಯಕ ಯೋಗಿ ನುಲಿಯ ಚೆನ್ನಯ್ಯನ ಜಯಂತಿ ಆಚರಿಸ್ತಾ ಇದ್ದೀವಿ. ಅವ್ರದ್ದು ಧ್ಯೇಯ ಉದ್ದೇಶ ಏನಿತ್ತು ಅಂತೇಳಿ ಅಂದರೆ ಸಮಾಜ ಸುಧಾರಣೆ ಮತ್ತು ಎಲ್ಲರ ಅಭಿವೃದ್ಧಿ, ಇದು ಅವ್ರ ಧ್ಯೇಯ ಉದ್ದೇಶ ಆಗಿತ್ತು. ಎಲ್ಲರೂ ಸಹ ಅದಕ್ಕೋಸ್ಕರ ಶ್ರಮಿಸಬೇಕು ಅಂತ ಈ ಅವರ ಜಯಂತಿ ದಿನ ನಾನು ಸಂಘದ ಪದಾಧಿಕಾರಿಗಳಾಗಲಿ ನಮ್ಮ ಕುಲಬಾಂಧವರಲ್ಲಿ ಎಲ್ಲರನ್ನೂ ಇದನ್ನು ನಾವು ಪ್ರಾರ್ಥನೆ ಮಾಡ್ತೀವಿ. ಯಾಕಂದರೆ ಒಬ್ಬರೇ ಬೆಳೆಯೋದಲ್ಲ, ನಮ್ಮ ಜೊತೆ ಎಲ್ಲರನ್ನೂ ಜೊತೆಲಿ ಕರ್ಕೊಂಡೋಗೋದು ಮೂಲ ಉದ್ದೇಶ. 12ನೇ ಶತಮಾನದಲ್ಲಿ ಏನೂ ರಿಸೋರ್ಸಸ್ ಇಲ್ದ್ರೆ ಅವರೇ ಆ ಥರ ಯೋಚನೆ ಮಾಡಬೇಕಾದ್ರೆ ಈಗಿನ ಕಾಲದಲ್ಲಿ ರಿಸೋರ್ಸಸ್ ಇದ್ದೂ ನಾವು ಆ ಥರ ಯೋಚನೆ ಮಾಡಿಲ್ಲ ಅಂದರೆ ಅದು ನಮ್ಮ ಓಪನ್ನಾಗಿ ಹೇಳ್ಬೇಕಾದ್ರೆ ನಮ್ಮ ಸಣ್ಣತನ ತೋರಿಸುತ್ತೆ. ಆದ್ದರಿಂದ ನಾವು ಅವ್ರಿಗೆ ಏನು ಬುನಾದಿ ಹಾಕ್ಕೊಟ್ಟಿದ್ರು ಸರ್ವತೋಮುಖ ಅಭಿವೃದ್ಧಿ ಹಾಗೂ ಸಮಾಜ ಸುಧಾರಣೆ, ಇದ್ರ ಕಡೆ ಜನಗಳ ಗಮನ ಕೊಡಬೇಕು ಅಂತ ಈ ಜಯಂತಿ ದಿನ ನಾನು ಎಲ್ಲರನ್ನೂ ಪ್ರಾರ್ಥನೆ ಮಾಡಿಕೊಡ್ತೀನಿ. ಅಖಿಲ ಕರ್ನಾಟಕ ಕೊರಮರ ಸಂಘ ಆನೇಕಲ್ ತಾಲೂಕು ವತಿಯಿಂದ ಕಾಯಕಯೋಗಿ ವಚನಕಾರರಾದ 918ನೇ ಜಯಂತಿಯ ನುಲಿಯ ಚೆನ್ನಯ್ಯನವರಿಗೆ ಇವತ್ತಿನ ಜಯಂತಿ ಮಾಡೋಕ್ಕೆ ಎಲ್ಲರೂ ಈ ದಿನ ಸೇರಿದ್ದೇವೆ. ಇದಕ್ಕೆ ಆಗಮಿಸಬೇಕಾಗಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರು ಜಿ ಮಾದೇಶನವ್ರು ಬರಬೇಕಿತ್ತು, ಜಿಲ್ಲಾಧ್ಯಕ್ಷರು ಹರೀಶಣ್ಣವ್ರು ಬರಬೇಕಿತ್ತು. ಕಾರಣಗಳಿಂದ ಬೆಂಗಳೂರಲ್ಲಿ ಅವರು ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ. ಈ ಆನೇಕಲ್ ತಾಲೂಕಿನ ಎಲ್ಲ ಪದಾಧಿಕಾರಿಗಳು, ನಮ್ಮ ಕೊರಚ ಜನಾಂಗದ ಎಲ್ಲ ನಾಯಕರುಗಳು ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಈ ತಾಲೂಕಿನ ದಂಡಾಧಿಕಾರಿಗಳು ನಮಗೆ ಅವಕಾಶ ಮಾಡಿಕೊಡಲಿಕ್ಕೆ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮ ಪತ್ರಕರ್ತರು ಬಂದಿರೋದ್ರಿಂದ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ.